ನಮಸ್ಕಾರ, ನಾನು ಡಾಕ್ಟರ್ ದಯಾನಂದ ಶ್ರೀನಿವಾಸನ್, ಕ್ಯಾನ್ಸರ್ ಸರ್ಜನ್. ಈ ವಿಡಿಯೋದಲ್ಲಿ ನಾವು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದು ಪೀರಿಯಡ್ಸ್, ಅಂದರೆ ಮುಟ್ಟು. ನೀವು ಗಂಡಸಾಗಿದ್ದರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ನಿಮ್ಮ ಹೆಂಡತಿ, ಮಕ್ಕಳು ಹಾಗೂ ನಿಮ್ಮ ತಾಯಿಯಲ್ಲಿ ಆಗುವ ನಾರ್ಮಲ್ ಬಾಡಿ ಪ್ರೋಸೆಸ್ ಬಗ್ಗೆ ತಿಳುವಳಿಕೆ ಇರುವುದು ತುಂಬ ಮುಖ್ಯ. ಪೀರಿಯಡ್ಸ್ ಅಥವಾ ಮುಟ್ಟು ಇದು ಒಂದು ನಾರ್ಮಲ್ ಬಾಡಿ ಪ್ರೋಸೆಸ್. ನಾವು ಬೆವರೋ ಹಾಗೆ ಪ್ರತಿ ತಿಂಗಳು ಆಗುವಂಥ ಒಂದು ನಾರ್ಮಲ್ ಬಾಡಿ ಮೆಕ್ಯಾನಿಸಮ್. ಆದರೆ ನಮ್ಮ ಸಮಾಜದಲ್ಲಿರೋ ಸ್ಟಿಗ್ಮಾ ಹಾಗೂ ಇಗ್ನೋರೆನ್ಸಿಂದ ಇದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೆಸಿಟೇಟ್ ಪಡ್ತೀವಿ. ಮಕ್ಕಳ ಹತ್ರ ಇದ್ರ ಬಗ್ಗೆ ಅರ್ಲಿಯಾಗಿ ಡಿಸ್ಕಸ್ ಮಾಡೋದಿಲ್ಲ. ಜೆಂಟ್ಸ್ಗೆ ಇದ್ರ ಬಗ್ಗೆ ಹೆಚ್ಚಾಗಿ ಏನೂ ಅರಿವಿರೋದಿಲ್ಲ. ಹಾಗಾಗಿ ಹೆಂಗಸರು ಮನೆಯಲ್ಲಿ ಇದ್ರ ಬಗ್ಗೆ ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಬಂದು ಮಾತಾಡೋದಿಲ್ಲ. ಹೆಂಗಸರಿಗೆ ಈ ಪೀರಿಯಡ್ಸ್ ಯಾಕೆ ಆಗುತ್ತೆ, ಅದರಲ್ಲಿ ನಾರ್ಮಲ್ ಏನು ಎಂಬುದರ ಬಗ್ಗೆ ತಿಳುವಳಿಕೆ ಕಡಿಮೆ ಇರುತ್ತೆ. ಸುಮಾರು ಬಾರಿ ನೀವು ಡಾಕ್ಟರ್ ಬಳಿ ಹೋದಾಗ ಫಸ್ಟ್ ಕೇಳೋ ಕ್ವೆಶನ್ ಏನಂದರೆ, ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಿದೆಯಾ ಅಂತ. ಹಾಗಾದರೆ ನಾರ್ಮಲ್ ಪೀರಿಯಡ್ಸ್ ಅಂದರೆ ಏನು ಎನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಕ್ಯಾನ್ಸರ್ ಸರ್ಜನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಪೀರಿಯಡ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಸರ್ವೈಕಲ್ ಕ್ಯಾನ್ಸರ್ ಹಾಗೂ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಈ ಎರಡು ಕ್ಯಾನ್ಸರಲ್ಲಿ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಎನ್ನುವುದು ಈ ಪೀರಿಯಡ್ ಇರ್ರೆಗ್ಯುಲಾರಿಟಿ. ಈ ಪೀರಿಯಡ್ ಇರ್ರೆಗ್ಯುಲಾರಿಟಿಯ ಬಗ್ಗೆ ತಿಳುವಳಿಕೆ ಇಲ್ಲದಿರೋದ್ರಿಂದ ನಮ್ಮ ಹತ್ರ ಬರೋ ಪೇಷಂಟ್ಸ್ ಯಾವಾಗಲೂ ಅಡ್ವಾನ್ಸ್ ಸ್ಟೇಜಲ್ಲಿ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಒಂದು ಹೆಣ್ಣು ಮಗು 10ರಿಂದ 16 ವಯಸ್ಸು ಒಳಗೆ ಹಾರ್ಮೋನಲ್ ಚೇಂಜಸ್ನಿಂದ ಫಸ್ಟ್ ಪೀರಿಯಡ್ಸ್ ಹೊಂದುತ್ತಾರೆ. ಅದನ್ನು ನಾವು ಋತುಬಂಧ ಅಂತ ಹೇಳ್ತೀವಿ. ಆ ಪೀರಿಯಡ್ಸ್ ಬಂದ ಆದಮೇಲೆ ಫಸ್ಟ್ 1 to 2 ಇಯರ್ಸ್ವರೆಗೂ ಅದು ಇರ್ರೆಗ್ಯುಲರ್ ಆಗಿರಬಹುದು. ಆಮೇಲೆ ಪ್ರತಿ ಫೀಮೇಲ್ಗೆ ಅವರದೇ ಆದ ಒಂದು ರೆಗ್ಯುಲರ್ ಸೈಕಲ್ ಸೆಟ್ಟಿನ್ ಆಗುತ್ತೆ. ಅದು ಒಬ್ಬರಿಂದ ಇನ್ನೊಬ್ಬರಿಗೆ ವ್ಯತ್ಯಾಸ ಆಗಬಹುದು. ಆನ್ ಎನ್ ಆ್ಯಾವ್ರೇಜ್ ಹೇಳಬೇಕಂದ್ರೆ ಒಂದು ಸೈಕಲ್ ಯೂಶ್ವಲಿ 28 ಡೇಸಿಂದ 35 ಡೇಸ್ವರೆಗೂ ಇರಬಹುದು. ಬ್ಲೀಡಿಂಗ್ ಬಂದ್ಬಿಟ್ಟು 3 to 7 ಡೇಸ್ ಇರಬಹುದು. ಇದರಲ್ಲಿ ಏನಾದರೂ ಒಂದು ವ್ಯತ್ಯಾಸ ಇದ್ದರೆ ಅದನ್ನು ನಾವು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳ್ಬೋದು. ಪ್ರತಿ ಮಹಿಳೆಯು ಅವರದೇ ಆದ ಈ ಪೀರಿಯಡ್ ಸೈಕಲ್ನ ಬಗ್ಗೆ ಅರಿವು ಇರುವುದು ಮುಖ್ಯ. ಆವಾಗ ಅದರಲ್ಲಿ ಏನಾದರೂ ವ್ಯತ್ಯಾಸ ಕಂಡರೆ ತಕ್ಷಣ ವೈದ್ಯರ ಬಳಿ ಹೋಗಿ ಸಲಹೆ ಪಡೆಯಬಹುದು. ಪ್ರತಿ ಹೆಂಗಸಿಗೆ ಒಂದು ಗರ್ಭಚೀಲ ಯುಟ್ರಸ್, ಅದರ ಪಕ್ಕ 2 ಟ್ಯೂಬ್ ಮತ್ತು 2 ಓವರೀಸ್ ಇರುತ್ತೆ. ಕೆಳಭಾಗದಲ್ಲಿ ಸರ್ವಿಕ್ಸ್, ವೆಜೈನಾ ಮತ್ತು ವೆಜೈನಲ್ ಓಪನಿಂಗ್ ಇರುತ್ತೆ. ನಮಗೆ ಹೊರಗೆ ಕಾಣುವುದು ವೆಜೈನಲ್ ಓಪನಿಂಗ್ ಮಾತ್ರನೇ. ಉಳಿದ ಎಲ್ಲ ಪಾರ್ಟ್ಸು ಹಿಪ್ ಬೋನ್ನ ಕೆಳಭಾಗದಲ್ಲಿ ಇರುತ್ತೆ. ಪ್ರತಿ ತಿಂಗಳು ಈ ಓವರೀಸ್ನಿಂದ ಈಸ್ಟ್ರೋಜನ್ ಹಾಗೂ ಪ್ರೊಜೆಸ್ಟ್ರಾನ್ ಅಂತ 2 ಇಂಪಾರ್ಟೆಂಟ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈ ಹಾರ್ಮೋನ್ಸ್ ಸೈಕ್ಲಿಕಲಿ ವೇರಿಯೇಷನ್ ಆಗೋದ್ರಿಂದ ಪ್ರತಿ ತಿಂಗಳು ಗರ್ಭಚೀಲದ ಒಳಭಾಗ ಅಂದರೆ ಎಂಡೋಮೆಟ್ರಿಯಮ್ ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ವೇರಿಯಸ್ ಚೇಂಜಸ್ ನಡೀತಾ ಇರುತ್ತೆ. ಪ್ರತಿ ತಿಂಗಳು ಈ 2 ಓವರೀಸ್ನಲ್ಲಿ ಒಂದು ಓವರಿಯಿಂದ ಒಂದು ಮೊಟ್ಟೆ ಪ್ರೊಡ್ಯೂಸ್ ಆಗುತ್ತೆ. ಆ ಇವೆಂಟನ್ನು ನಾವು ಓವ್ಯುಲೇಷನ್ ಅಂತ ಕರಿತೀವಿ. ನಾರ್ಮಲಿ 28 ಡೇಸ್ ಸೈಕಲ್ ಇರೋ ಫೀಮೇಲ್ಸಲ್ಲಿ ಇದು ಎಕ್ಸಾಕ್ಟ್ಲಿ 14th ಡೇ ನಡೆಯುತ್ತೆ. ಸಪೋಸ್ ಸೈಕಲ್ ಲಾಂಗ್ ಆಗಿರೋ ಫೀಮೇಲ್ಸಲ್ಲಿ ಬ್ಲೀಡಿಂಗ್ ಆಗುವ 14 ದಿವಸದ ಹಿಂದೆ ಈ ಪ್ರೋಸೆಸ್ ನಡೆಯುತ್ತೆ. ಈ ಓವಮ್ ಅನ್ನೋದು ಫೆಲಪಿಯನ್ ಟ್ಯೂಬ್ ಮುಖಾಂತರ ಗರ್ಭಚೀಲ ಬರ್ಬೋದು. ಈ ಓವ್ಯುಲೇಷನ್ ಡೇಗೆ 2 ದಿನ ಹಿಂದೆ ಮುಂದೆ ಸೆಕ್ಷುಯಲ್ ಇಂಟರ್ಕೋರ್ಸ್ ನಡೆದು ಸ್ಪರ್ಮ್ ಬಂದು ಈ ಓವಮ್ಗೆ ಜಾಯಿನ್ ಆದರೆ ಆವಾಗ ಪ್ರೆಗ್ನೆನ್ಸಿ ನಡೆಯುತ್ತೆ. ಈ ಪ್ರೆಗ್ನೆನ್ಸಿ ಆದ ಮೇಲೆ ಈ ಭ್ರೂಣ ಅಥವಾ ಎಂಬ್ರಿಯೋ ಅಂತ ಏನು ಹೇಳ್ತೀವಲ್ಲ, ಅದು ಬಂದು ಯುಟ್ರಸ್ನಲ್ಲಿ ಬೆಳೆಯೋದಕ್ಕೆ ಈ ಹಾರ್ಮೋನಲ್ ಚೇಂಜಸ್ನಿಂದ ಆ ಎಂಡೋಮೆಟ್ರಿಯಲ್ ಲೇಯರ್ ಚೆನ್ನಾಗಿ ಥಿಕ್ಕಾಗಿ ಬೆಳೆದಿರುತ್ತೆ. ಸಪೋಸ್ ಈ ಸೈಕಲ್ನಲ್ಲಿ ಪ್ರೆಗ್ನೆನ್ಸಿ ಆಗದಿದ್ದರೆ ಆ ಥಿಕ್ಕಾದ ಎಂಡೋಮೆಟ್ರಿಯಮ್ ಈ ಓವಮ್ ಜೊತೆಗೆ ಬ್ಲೀಡಿಂಗ್ ಮುಖಾಂತರ ಹೊರಬರುತ್ತೆ. ಇದನ್ನು ನಾವು ಪೀರಿಯಡ್ಸ್ ಅಂತ ಕರಿತೀವಿ. ಈ ಸೈಕಲ್ನಲ್ಲಿ ಪ್ರೆಗ್ನೆನ್ಸಿ ಆದರೆ ಆ ಎಂಬ್ರಿಯೋ ಆ ಯುಟ್ರಸ್ನಲ್ಲಿ ಬೆಳೆಯೋದ್ರಿಂದ ನೆಕ್ಸ್ಟ್ ಪೀರಿಯಡ್ಸ್ ಪ್ರೆಗ್ನೆನ್ಸಿ ಆದ ಮೇಲೆ ಬರುತ್ತೆ. ಎದೆ ಹಾಲು ಉಣಿಸುವ ಹೆಂಗಸರಲ್ಲಿ ಈ ಪೀರಿಯಡ್ಸ್ ಇನ್ನೂ ಸ್ವಲ್ಪ ಡಿಲೇಡ್ ಆಗಿ ಬರುತ್ತೆ. ಈ ಪೀರಿಯಡ್ಸ್ನಲ್ಲಿ ಆಗುವಂತಹ ವೇರಿಯಸ್ ಸಿಂಪ್ಟಮ್ಸ್ ಏನೇನು ಅಂತ ನಾವು ನೋಡೋಣ. ಯೂಶ್ವಲಿ ಈ ಬ್ಲೀಡಿಂಗ್ ಆಗುವಂಥ ಡ್ಯೂರೇಷನ್ ಜಾಸ್ತಿ ಆಗೋದು ಅಥವಾ ಬ್ಲೀಡಿಂಗ್ ಕ್ವಾಂಟಿಟಿ ಜಾಸ್ತಿ ಆಗೋದು, ಇದನ್ನು ನಾವು ಮೆನೋರೇಜಿಯಾ ಅಂತ ಕರಿತೀವಿ. ಅಥವಾ ನಾರ್ಮಲ್ ಪೀರಿಯಡ್ ಸೈಕಲ್ಸ್ ಮಧ್ಯೆ ಬ್ಲೀಡಿಂಗ್ ಆಗೋದು ಅಂದರೆ ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಅಥವಾ ಬ್ಲೀಡಿಂಗ್ ಡ್ರಾಪ್ಸ್ ಥರ ಕಾಣೋದು, ಸ್ಪಾಟಿಂಗ್ ಅಂತ ಹೇಳ್ತೀವಿ. ಇವೆಲ್ಲ ವೇರಿಯಸ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಈ ಥರ ಏನೇ ಸಿಂಪ್ಟಮ್ಸ್ ಬಂದರೂ ತಕ್ಷಣ ನಾವು ಗೈನಕಾಲಜಿಸ್ಟ್ನ ಸಲಹೆ ಪಡಿಬೇಕಾಗುತ್ತೆ.
ಗೈನಕಾಲಜಿಸ್ಟ್ ಈ ಥರ ಸಿಂಪ್ಟಮ್ಸ್ಗೆ ಮೋಸ್ಟ್ ಕಾಮನ್ ಆಗಿ ಬರುವಂತಹ ಕಾಸಸ್ ಅಂದರೆ ಥೈರಾಯ್ಡ್ ಡಿಸಾರ್ಡರ್ಸ್ ಅಂತ ಏನು ಕರಿತೀವಿ ಅಥವಾ PCOD, ಈ ಕಾಸಸ್ನೆಲ್ಲ ರೂಲ್ ಔಟ್ ಮಾಡಿದ ಮೇಲೆ ಅದು ಕ್ಯಾನ್ಸರ್ ಆಗಿರಬಹುದಾ ಅಂತ ಸಂಶಯದಲ್ಲಿ ಕೆಲವು ಪರೀಕ್ಷೆಗಳನ್ನು ಮಾಡಿಸುತ್ತಾರೆ. ಈ ವಿಡಿಯೋದಿಂದ ನಿಮಗೆ ಪೀರಿಯಡ್ಸ್ ಬಗ್ಗೆ ಒಂದು ಜನರಲ್ ಅವೇರ್ನೆಸ್ ಬಂದಿರುತ್ತೆ ಅಂತ ತಿಳಿತೀನಿ. ಮನೆಯಲ್ಲಿ ಹೆಂಗಸರು ಪೀರಿಯಡ್ಸ್ ಬಗ್ಗೆ ಏನಾದರೂ ಡೌಟ್ಸ್ ಹೇಳಿದರೆ ಕಿವಿಗೆ ಕೊಟ್ಟು ಕೇಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಿರಿ. ಧನ್ಯವಾದ.